ಸ್ವಚ್ಛತೆಯ ಕಡೆ ಪ್ರತಿಯೊಬ್ಬರು ಗಮನ ಹರಿಸುವ ಮೂಲಕ ಸ್ವಚ್ಛ ಸಮಾಜ ನಿರ್ಮಾಣವಾಗುವಂತೆ ನೋಡಿಕೊಳ್ಳುವಂತೆ ಡಾಕ್ಟರ್ ಅನುಪಮಾ ಎಚ್ ಕರೆ ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ಕೌಲಕ್ಕಿಯ ಸುಬ್ರಹ್ಮಣ್ಯದ ರಾಘವೇಂದ್ರ ಸಂಸ್ಕೃತ ಪಾಠಶಾಲೆಯ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯತ್ ಮುಗುವಾ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನಡೆದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಡೆದ ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ತನ್ನೊಳಗಿನ ಅಹಂಕಾರ ಕಳೆದುಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು. ಮಹಾರಾಷ್ಟ್ರದಲ್ಲಿ ಸ್ವಚ್ಛತೆ ಕೆಲಸ ಮಾಡಿ ಶಿಕ್ಷಣ ಸಂಸ್ಥೆ, ಅನಾಥಾಶ್ರಮ ಇನ್ನಿತರೆ ಅನೇಕ ಸಂಸ್ಥೆ ಹುಟ್ಟುಹಾಕಿದ್ದಾರೆ. ಸಂತ ಅನಿಸಿಕೊಂಡವನು ಕಸ ತೆಗೆಯುವುದರ ಮಹತ್ವ ಎನಿಸಿಕೊಂಡಿದ್ದಾನೆ. ಪ್ಲಾಸ್ಟಿಕ್ ತುಂಬ ಅಪಾಯಕಾರಿಯಾಗಿದ್ದು ಇದು ನಮಗೆ ಅರಿವಾಗದೆ ಮಾನವನ ದೇಹ ಪ್ರವೇಶ ಮಾಡುತ್ತದೆ. ಪ್ಲಾಸ್ಟಿಕ್ನಿಂದ ನಾನಾ ರೀತಿಯ ರೋಗ ಹುಟ್ಟಿಕೊಳ್ಳುತ್ತದೆ. ಪ್ಲಾಸ್ಟಿಕ್ ನಿಷೇಧದ ಕಾನೂನು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಎಂದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ಇಂದಿನಿಂದ ಗಾಂಧಿ ಜಯಂತಿಯವರೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಪ್ರತಿಯೊಬ್ಬರು ಸ್ವಚ್ಛತಾ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ಮಾತನಾಡಿ, 3 ವರ್ಷದ ಹಿಂದೆ ಕಸ ವಿಲೇವಾರಿ ಘಟಕ ಮಾಡಲು ಹೊರಟಾಗ ಸ್ಥಳೀಯರ ವಿರೋಧ ವ್ಯಕ್ತವಾಗಿತ್ತು. ಆದರೂ ಬಾಡಿಗೆ ಕಟ್ಟಡ ಪಡೆದು ಘಟಕ ಸ್ಥಾಪನೆ ಮಾಡಿದ್ದೇವೆ. ಸರ್ಕಾರದ ಯೋಜನೆ ಒಳ್ಳೆಯದಿದೆ, ಅದಕ್ಕೆ ಹಣದ ಕೊರತೆಯೂ ಇದೆ. ಇವೆಲ್ಲವನ್ನು ನಿಭಾಯಿಸಿ ಕಸ ವಿಲೇವಾರಿ ಕೆಲಸ ಮಾಡುತ್ತಿದ್ದೇವೆ. ಸಂಗ್ರಹ ಆಗಿರುವ ಕಸ ಖಾಲಿ ಮಾಡುವುದು ಸಮಸ್ಯೆಯಾಗಿ ಕಾಡುತ್ತಿದೆ ಎಂದರು. ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಂಯೋಜಕ ಗಣೇಶ್ ಕಾಮತ್, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಕಿರಣ್ ಕುಮಾರ್ ಮಾತನಾಡಿದರು. ಬಾಲಚಂದ್ರ ನಾಯ್ಕ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿ ಪಿಡಿಒ ಸವಿತಾ ಗೌಡ ವಂದಿಸಿದರು. ವೇದಿಕೆಯಲ್ಲಿ ಮುಗುವಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿದ್ಯಾಮೇಸ್ತ, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಗೌಡ, ನಾರಾಯಣಗೌಡ ಇದ್ದರು. ಕಾರ್ಯಕ್ರಮದ ನಂತರ ಹೆದ್ದಾರಿ ಪಕ್ಕದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿತು. ಸಮಾರಂಭಗಳನ್ನು ಮಾಡಿದರೆ, ಭಾಷಣ ಮಾಡಿದರೆ ಏನು ಆಗಲ್ಲ. ನಾನು ಭಾಷಣ ಮಾಡೋದು ತುಂಬ ಬೇಜಾರು, ನಿಜ ಹೇಳಬೇಕು ಅಂತ. ಯಾಕೆಂದ್ರೆ ಅಷ್ಟು ಕಸ ಇದೆ ಕಡೆ ಕವಲಕ್ಕಿಯಲ್ಲಿ. ಬರೀ ಕವಲಕ್ಕಿಯಲ್ಲಿ ನೂರಲ್ಲಿದೆ. ನಿಮ್ಮ ಮನೆ ಸುತ್ತ ನೋಡಿ, ನೀವೇ ಬಿಸಾಡಿರೋದು ಎಷ್ಟು ಕಸ ಇದೆ ಅಂತ. ಮತ್ತು ತುಂಬ ಜನ ಕಸ ಅಂತ ಏನು ಮಾಡ್ತಾರೆ, ಮಳೆ ಮನೆ ಪಕ್ಕ ಇರಬೇಕು ಅಂತ ಒಂದ ಪಕ್ಕ ಇರೋ ಖಾಲಿ ಸೈಟಿಗೆ ಹಾಕೋದು, ಅಥವಾ ಗುಡ್ಡನಲ್ಲಿ ಹಾಕೋದು, ಅಥವಾ ಬೈಕಲ್ಲಿ ಕಾರಲ್ಲಿ ಹೋಗುವಾಗ ತುಂಬ ನಾಗರಿಕರಿದ್ದಾರಲ್ಲ, ಅವರು ಆರೋಳಿ ನೋಡಿದ್ರೆ ಅಥವಾ ಕವಲಕ್ಕಿ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನ ನಾವು ಕಸ ತೆಗಿತೇವೆ ಅಂದರೆ ನಮ್ಮ ಮನೆ ಕಸನ ಹೊರಗಡೆ ಹಾಕ್ತೀವಿ. ತೆಗಿತಾ ಇದ್ದಾರಲ್ಲ ಕಸ, ಇದು ನಮಗೂ ಒಂದು ಹೆಗಡೆ ಅಂದರೆ ಅಷ್ಟು ಆತ್ಮನಾಶ ಆಗಿರುವ ನಾಗರಿಕರಾಗಿದ್ದೀವಿ ನಾವೆಲ್ಲರೂ. ಸೊ ಅಂಥ ಕಸ ಎಲ್ಲ ಬಿಸಾಡ್ತೀವಲ್ಲ ಅದನ್ನು ಹೆಂಗೆ ವಿಲೇವಾರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ಬೆಂಕಿ ಹಚ್ತಾರೆ. ನೋಡಿ, ಪ್ಲಾಸ್ಟಿಕ್ಕಲ್ಲಿ ನಿಮಗೊಂದು ಪುಸ್ತಕ, ಈಗ ಸುಬ್ರ ಎಲ್ಲರಿಗೂ ಒಂದೊಂದು ಪುಸ್ತಕಗಳು ಪ್ಲಾಸ್ಟಿಕ್ ಪರಿಸರ ಅಂತ ಇರುತ್ತೆ. ಪ್ಲಾಸ್ಟಿಕ್ ಅನ್ನೋದು ಹೆಂಗೆ ತಯಾರಾಗುತ್ತೆ ಮತ್ತು ಇದರಿಂದ ಆಗುವ ಆರೋಗ್ಯದ ಮೇಲಿನ ದುಷ್ಪರಿಣಾಮ ಏನು, ಮತ್ತು ನಾವು ಕವಲಕ್ಕಿಯಲ್ಲಿ ಒಂದು ಸಣ್ಣ ಪ್ರಯೋಗನ ಹೆಂಗೆ ಪರ್ಯಾಯದ ಬಗ್ಗೆ ಮಾಡಿದ್ವಿ ಮತ್ತು ಅದು ಸಫಲನೋ ವಿಫಲನೋ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಈ ಸಣ್ಣ ಪುಸ್ತಕದಲ್ಲಿದೆ. ಇದು ತಗೊಂಡ್ಬಂದಿದ್ದೀನಿ. ಇದನ್ನು ನಾವು 1000 ಗಟ್ಟಲೆ ಹಾಕಿ ಎಲ್ಲರಿಗೂ ಒಂದೊಂದು ಶಾಲೆ ಮಕ್ಕಳಿಗೆಲ್ಲ ಕೊಡೋದು. ಯಾಕಂದರೆ ಅಟ್ಲೀಸ್ಟು ಎಲ್ಲರಿಗೂ ನಾವು ಹೇಳೋಕ್ಕಾಗಲ್ಲ, ಓದ್ಕೊಂಡಾಗ ಒಂದು ಬದಲಾಗ್ತಿತ್ತು. ಸ್ಕೂಲ್ ಕಾಲೇಜಿಗೆ ಹೋಗ್ತಿತ್ತು. ಪ್ಲಾಸ್ಟಿಕ್ಕನ್ನು ಸುಟ್ಟರೆ ಇಮ್ಮಿಡಿಯೇಟ್ಲಿ ಬಿಸ್ಫಿನಾಲ್ ಎ ಮತ್ತು ಡಯಾಕ್ಸಿನ್ ಅನ್ನುವ ವಿಷಕಾರಕಗಳು ಹವಾಮಾನಕ್ಕೆ ಲಿಬರೇಟ್ ಆಗ್ತದೆ. ಮತ್ತು ಆ ಸುಟ್ಟಿರೋ ಬೂದಿ ಇದೆಯಲ್ಲ, ಬೂದಿ ತಗೊಂಡು ತೆಂಗಿನ ಮರದ ಬುಡಕ್ಕೆ, ಬಾಳೆ ಮರದ ಗಿಡಕ್ಕೆ ಹಾಕಿದಲ್ಲ, ಈ ನೀರು ಹಾಕಿಕೊಂಡು ಇಮ್ಮಿಡಿಯೇಟ್ಲಿ ಡಯಾಕ್ಸಿನ್ ನೀರಿನ ಟೇಬಲ್ಗೆ ನಿಮ್ಮ ಬೋರ್ವೆಲ್ಲಿನ ನೀರಿಗೆ, ನಿಮ್ಮ ಬಾವಿ ನೀರಿಗೆ, ನೀವು ನೆಕ್ಸ್ಟ್ ಆ ಬಾವಿಯಿಂದ ಬೋರ್ವೆಲ್ಲಿಂದ ಕುಡಿಯುವ ನೀರಲ್ಲಿ ಬಂದಿರುವ ಪ್ಲಾಸ್ಟಿಕ್ಕು ಅದು ನಿಮ್ಮ ರಕ್ತದಲ್ಲಿ ಬಂದಿದೆ. ಇವಾಗ ನಮ್ಮ ಎಲ್ಲರ ರಕ್ತದಲ್ಲೂ ಸಹ ಮೈಕ್ರೋ ಪ್ಲಾಸ್ಟಿಕ್ ಬಂದಿದೆ. ಇವಾಗ ಕೋವಿಡ್ ಅನ್ನುವ ಬರೀ ಥಂಡಿ ಜ್ವರ ಬರೋ ಒಂದು ಸಣ್ಣ ವೈರಸ್ಸು ಇಡೀ ಪ್ರಪಂಚನ ಗಲಗಲ ಅಲಗಿಸಿದ್ದು ಯಾಕೆ ಅಂತಂದರೆ ಈ ಪ್ಲಾಸ್ಟಿಕ್ಕಿನ ಕಾರಣ. ಪ್ಲಾಸ್ಟಿಕ್ ಸಹ ಒಂದು ಕಾರಣ. ನಮ್ಮ ರಕ್ತದಲ್ಲಿ ಬಂದಿರುವ ಮೈಕ್ರೋ ಪ್ಲಾಸ್ಟಿಕ್ಕನ್ನು ನಮ್ಮ ದೇಹ ಯಾವುದೋ ಬ್ಯಾಕ್ಟೀರಿಯಾ ಇರ್ಬೋದು, ಯಾವುದೋ ವೈರಸ್ ಇರ್ಬೋದು ಅಂತ ಕನ್ಫ್ಯೂಸ್ ಮಾಡಿಕೊಂಡು ತುಂಬ ಅಲರ್ಜನ್ಗಳನ್ನ ಇದು ಮಾಡಿ ಒಂದು ಸಣ್ಣ ಕಾಯಿಲೆ ನಮಗೆ ತಡ್ಕೊಳಕ್ಕಾಗ್ತಾ ಇದೆ.